ನಮ್ಮ ಜೊತೆಗೆ ಸಹೋದರ ರಾಹುಲ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಸದಾ ಏನು ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಿತ್ಯ ಕೂಡ ಅವ್ರ ಜೊತೆಗೆ ಪ್ರಚಾರವನ್ನು ಕೂಡ ಅವ್ರು ಮಾಡಿದ್ರು. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಸಹೋದರಿ ಗೆದ್ದಿದ್ದಾರೆ, ಹೇಗೆ ಅನ್ಸುತ್ತೆ ಸರ್? ಆ, ಇಡೀ ಕುಟುಂಬಕ್ಕಾಗಿರ್ಬೋದು, ನಮ್ಮ ಎಲ್ಲ ಒಂದು ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಿಗೆ ಒಂದು ಹೆಮ್ಮೆಯ ಮತ್ತು ಖುಷಿಯ ವಿಚಾರ. ಯಾಕಂದರೆ ಒಂದು ಅತಿ ಚಿಕ್ಕ ವಯಸ್ಸಲ್ಲಿ ಪ್ರಿಯಾಂಕಕ್ಕ ಜಾರಕಿಹೊಳಿಗೆ ಸಂಸದರಾಗಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನತೆ ಅವರಿಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದಕ್ಕೆ ಮುಂದಿನ 5 ವರ್ಷಗಳಲ್ಲಿ ಏನೇನು ಸಂಸದರಾಗಿ ಕೆಲಸ ಕಾರ್ಯವನ್ನು ಮಾಡಬೇಕು, ಅದು ಸಮಾಜಮುಖಿ ಕಾರ್ಯ ಆಗಿರ್ಬೋದು, ಅಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಮತ್ತು ಅಲ್ಲಿನ ಜನರ ಒಂದು ಬೇಡಿಕೆ ಏನಿದಾವೆ ಅವನ್ನೆಲ್ಲ ಈಡೇರಿಸುವಂಥವರು ಪ್ರಯತ್ನ ಮುಂದಿನ 5 ವರ್ಷಗಳಿಗೆ ಮಾಡ್ತಾರಂತ ನಾ ಹೇಳಕ್ಕೆ ಬಯಸುತ್ತೇನೆ. ಹಿರಿಯ ರಾಜಕಾರಣಿನ ಸೋಲಿಸೋ ನಿಟ್ಟಿನಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಯಶಸ್ವಿಯಾಗಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ವರ್ಕ್ ಆಯ್ತಾ ಅಥವಾ ಸತೀಶ್ ಜಾರಕಿಹೊಳಿ ಅವರ ಮಾಸ್ಟರ್ ಮೈಂಡ್ ವರ್ಕ್ ಆಯ್ತು? ಎರಡೂ ಕೂಡ ಇಲ್ಲಿ ವರ್ಕೌಟ್ ಆಗಿದೆ ಅಂತ ನಾವು ಹೇಳ್ಬೋದು. ಗ್ಯಾರಂಟಿ ಕೂಡ ನಮಗೆ ಅಷ್ಟೇ ಆದಂಥ ತಂದೆ ಆದಂಥ ಒಂದು ವೋಟ್ ಬ್ಯಾಂಕನ್ನು ಅದು ಕೂಡ ನಮಗೆ ಕೊಟ್ಟಿದೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಒಂದು ಚಾಣಾಕ್ಷತೆ ಅಂತ ನಾವು ಹೇಳ್ಬೋದು. ಯಾಕಂದರೆ 25 ವರ್ಷಗಳಂದ್ರೆ ಏನೋ ಅವ್ರ ರಾಜಕೀಯ ಅನುಭವ ಇದೆ. ಒಂದು 20 ವರ್ಷಗಳೇ ಸತತವಾಗಿ ಈ ಜಿಲ್ಲೆಯ ಜನರು ಏನು ಸೇವೆ ಮಾಡಿದ್ದಾರೆ ಅವರು ಹಗಲು ರಾತ್ರಿ ಯಾವುದೇ ಒಂದು ವಿಶ್ರಾಂತಿ ತೊಗೋದೆ, ಒಂದು ಯಾವುದೇ ಹಾಲಿಡೇ ಬ್ರೇಕನ್ನು ತೊಗೋದೆ ಅವರು ನಿರಂತರವಾಗಿ ಜನರು ಒಂದು ಸೇವೆ ಮಾಡಿದ್ದಾರೆ. ಅದೆಲ್ಲ ಇವತ್ತು ನಮಗೆ ಲಾಭ ಸಿಕ್ಕಿದೆ. ಅದರ ಒಂದು ಫಲ ನಾವು ಇವತ್ತು ನೋಡ್ಬೋದು. ಏನು 92,000 ಮತಗಳಿಂದ ಇವತ್ತು ನಮಗೆ ಜನರು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದಕ್ಕೆ ಅವರಿಂದ ನಾವು ಸಾಕಷ್ಟು ಕಲಿಬೇಕಂತ ಒಂದು ಛಲ ಇದೆ. ಅದಕ್ಕೆ ಅವ್ರು ನಿಜವಾಗ್ಲೂ ಅವ್ರು ನಮಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಅಂತ ಸಂದರ್ಭ ಹೇಳ್ತಾರೆ. ಕೊನೆಯದಾಗಿ ಸರ್, ಮತದಾರರು ಆಶೀರ್ವಾದ ಕಡಿಮೆ ಅವಧಿಯಲ್ಲಿ ಮತದಾರರು ತಮಗೆ ಆಶೀರ್ವಾದ ಮಾಡಿದ್ದಾರೆ. ಆ ಎಲ್ಲ ಮತದಾರರಿಗೆ ಏನು ಹೇಳಕ್ಕೆ ಬರುವಂಥ 5 ವರ್ಷಗಳಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಿಯಾಂಕಾ ಜಾರಕಿಹೊಳಿ ತಮ್ಮ ಏನು ಸಮಸ್ಯೆಗಳಿದ್ದಾವೆ, ತಮ್ಮ ಆ ಭಾಗದಲ್ಲಿ ಪ್ರಮುಖವಾಗಿ ನೀರಾವರಿ ವಿಚಾರ ಆಗಿರ್ಬೋದು, ಅನೇಕ ಅಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿತ್ತು ಅವನ್ನೆಲ್ಲ ಕೂಡ ಮಾಡುವಂಥ ಪ್ರಯತ್ನ ಅವರು ಮಾಡ್ತಾರೆ. ಏನೇನು ಡೆವಲಪ್ಮೆಂಟ್ಗಳ ಹೈವೇಗಳಾಗಿರ್ಬೋದು, ರೈಲ್ವೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದಾವೆ, ಇಂಥ ಏನೇನು ಸಮಸ್ಯೆಗಳಿದೆ ಎಲ್ಲವನ್ನು ಸ್ಟಡಿ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಈಡೇರಿಸುವಂಥ ಪ್ರಯತ್ನ ಮಾಡ್ತಾರಂತ ಈ ಸಂದರ್ಭ ಹೇಳುತ್ತೇನೆ. ಇದಿಷ್ಟು ನೂತನ ಸಂಸದೆ ಆಗಿರುವಂಥ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಸಹೋದರ ರಾಹುಲ್ ಜಾರಕಿಹೊಳಿ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.